ಹಾಯ್ ಎಲ್ಲರಿಗೂ ನಮಸ್ಕಾರ. ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದಂತಾದ ಹೆಸರುಬೇಳೆ ಪಾಯಸ. ಬೇಕಾಗಿರೋ ಪದಾರ್ಥಗಳು ಮತ್ತು ಮಾಡೋ ವಿಧಾನನ ನೋಡೋಣ. ನಾನಿಲ್ಲಿ ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ. ನಾರ್ಮಲ್ ದ್ರಾಕ್ಷಿ ಗೋಡಂಬಿ ಹಾಕ್ಬೋದು. 2 ಸ್ಪೂನಷ್ಟು ಶಾವಿಗೆ ತೊಗೊಂಡಿದ್ದೀನಿ. 1 ಸ್ಪೂನ್ ತುಪ್ಪ, 2 ಏಲಕ್ಕಿ ಪುಡಿ ಮಾಡಿರೋದು, 1/4 ಬಟ್ಲಷ್ಟು ಹೆಸರುಬೇಳೆ, 1/4 ಕಪ್ಪಷ್ಟು ಬೆಲ್ಲ. ಸಿಹಿ ಇಷ್ಟಪಡೋರಾದರೆ 1.5 ಕಪ್ ತಗೋಬೋದು. ಅಂಗನವಾಡಿ ಬೆಲ್ಲ, ಹಂಗಾಗಿ ಈ ಕಲರ್ ಇದೆ. 4 ಸ್ಪೂನಷ್ಟು ತೆಂಗಿನಕಾಯಿ ತುರಿ, 2 ಸ್ಪೂನ್ ಅಕ್ಕಿ, 1 ಸ್ಪೂನ್ ಗಸಗಸೆ. ಅಕ್ಕಿ ಮತ್ತು ಗಸಗಸೆನ ಒಂದು ಅರ್ಧ ಗಂಟೆ ನೆನೆಸಿದ್ದೀನಿ. ಒಂದು ಬಾಣಲಿಯಲ್ಲಿ ಹೆಸರುಬೇಳೆ, ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಕೆಂಪಾಗೋವರೆಗೂ ಉರಿಬೇಕು. ಆಮೇಲೆ ಅದೇ ಬಾಣಲಿಯಲ್ಲಿ ಶಾವಿಗೆ ಹಾಕಿ ಉರಿಬೇಕು. ಹುರಿದಿರೋ ಹೆಸರುಬೇಳೆ ಶಾವಿಗೆನ ಕುಕ್ಕರಲ್ಲಿ ಹಾಕಿ 1.5 ಗ್ಲಾಸಷ್ಟು ನೀರು ಹಾಕಿ 3-4 ವಿಷಲ್ ಕೂಗಿಸ್ಬೇಕು. ಕಾಯಿ, ಗಸಗಸೆ, ಅಕ್ಕಿನ ಫೈನ್ ಪೇಸ್ಟ್ ಅಂದರೆ ಪೂರ್ತಿ ನುಣ್ಣಗೆ ರುಬ್ಕೋಬೇಕು. ಏಲಕ್ಕಿ ಕಾಯಿನ ಕಾಯಿ ಗಸಗಸೆ ಜೊತೆ ರುಬ್ಬಕ್ಕಾದರೂ ಹಾಕೋಬೋದು, ಇಲ್ಲ ಹಾಗೆ ಪುಡಿ ಮಾಡಿ ಆದರೂ ಹಾಕೋಬೋದು. ನಾನಿಲ್ಲಿ ಪುಡಿ ಬೆಲ್ಲ ತೊಗೊಂಡಿದ್ದೀನಿ. ಅಚ್ಚು ಬೆಲ್ಲ ಆದರೆ 1.5 ಅಚ್ಚಷ್ಟು ಬೆಲ್ಲ ಸಾಕಾಗುತ್ತೆ. ಸೊ ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕಿ 1.5 ಗ್ಲಾಸಷ್ಟು ನೀರು ಹಾಕಿ ಬೆಲ್ಲ ಕರಗಕ್ಕೆ ಇಟ್ಟಿದ್ದೀನಿ. ಈಗ ದ್ರಾಕ್ಷಿ ಹುರ್ಕೋತಾ ಇದ್ದೀನಿ. ಬೆಲ್ಲ ಕರಗಿ ಕುದಿಯೋಕ್ಕೆ ಶುರುವಾದಾಗ ರುಬ್ಬಿರುವಂಥ ಕಾಯಿ ಅಕ್ಕಿನ ಹಾಕಿ ಕುದಿಯೋವರೆಗೂ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಒಂದು 5-10 ನಿಮಿಷ ಚೆನ್ನಾಗಿ ಕುದ್ದ ಮೇಲೆ ಪುಡಿ ಮಾಡಿರೋ ಏಲಕ್ಕಿ ಕಾಯಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಹುರಿದಿರೋ ದ್ರಾಕ್ಷಿ ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಬೇಯಿಸಿರುವಂಥ ಹೆಸರುಬೇಳೆ ಶಾವಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಕುದಿಸ್ಬೇಕು. ಸೊ ಇಷ್ಟೇ, ಪಾಯಸ ರೆಡಿ ಆಗುತ್ತೆ. ನಾನು ತಗೊಂಡಿರೋ ಪ್ರಮಾಣದಲ್ಲಿ 5 ಜನರಿಗೆ ಆಗೋವಷ್ಟು ಪಾಯಸ ಆಗುತ್ತೆ. ಒಂದು ಸ್ಮಾಲ್ ಟಿಪ್ ಏನು ಅಂದರೆ, ತುಂಬ ಏನಾದರೂ ಸ್ವೀಟ್ ಆಗಿದ್ರೆ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನ ಕಾಯಿಸಿ ಹಾಲು ಪೂರ್ತಿ ತಣ್ಣಗಾದ್ಮೇಲೆ ಪಾಯಸಕ್ಕೆ ಆ್ಯಡ್ ಮಾಡಿದ್ರೆ ಸ್ವೀಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಲು ಪೂರ್ತಿ ತಣ್ಣಗಿರಬೇಕು, ಇಲ್ಲಾಂದರೆ ಬೆಲ್ಲ ಹಾಕಿರೋದ್ರಿಂದ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.